ಈಗ ಈ ಕಡೆ ಒಂದು 300-350 ಮನೆ ಇದೆ, ಆ ಕಡೆ ಒಂದು 500 ಮನೆ ಇದೆ. ಆಲ್ರೆಡಿ ಮಲ್ಪೇರೆ ಒಂದೊಂದು ಇತ್ತೆ ನಂಗೆ ಈಗ ಕೇಳಿದಕ್ಕೆ ಸದ್ಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಪ್ರಪೋಸಲ್ ಈಗಾಗಲೇ ಬನ್ನಡ್ಕದಲ್ಲಿ ಅಮ್ಮನೊಟ್ಟು ಕ್ರಾಸ್ ಮತ್ತು ಬನ್ನಡ್ಕ ಎರಡು ಕಡೆಗಳಲ್ಲಿ ದಿನನಿತ್ಯವಾಗಿ ಇಲ್ಲಿ ಅಪಘಾತಗಳಾಗ್ತದೆ, ರಸ್ತೆ ಅಪಘಾತಗಳಾಗ್ತದೆ. ಮುಖ್ಯ ಕಾರಣ ಅಂತ ಹೇಳಿದರೆ ಇಲ್ಲಿಯ ಸಾರ್ವಜನಿಕರು ಹೇಳುವಂಥದ್ದು ಸರ್ವಿಸ್ ರೋಡ್ ಇಲ್ಲದ ಕಾರಣ ಈ ಆಕ್ಸಿಡೆಂಟ್ಗಳಾಗ್ತಾ ಇದೆ ಅಂತೆ. ಸುಮಾರು ನನ್ನ ಲೆಕ್ಕದಲ್ಲಿ ಒಂದು ತಿಂಗಳಲ್ಲಿ 7-10 ಜನ ಈಗಾಗಲೇ ಇಲ್ಲಿ ಆಕ್ಸಿಡೆಂಟ್ ಆಗಿ ಅದರಲ್ಲಿ ಹೆಚ್ಚಿನವರು ಮರಣ ಹೊಂದಿದ್ದಾರೆ. ಅಂಥ ಸಂದರ್ಭದಲ್ಲಿ ಇವತ್ತು ನಾವು ಇಲ್ಲಿಗೆ ತಹಶೀಲ್ದಾರರು, ನಮ್ಮ ಮೂಡುಬಿದಿರೆ ತಾಲೂಕಿನ ದಂಡಾಧಿಕಾರಿಗಳು, ಪೊಲೀಸ್ ಇಲಾಖೆಯವರು, ಪಂಚಾಯತಿನ ಪಿ ಡಿ ಅವರು, ಹಾಗೆಯೇ ಸಾರ್ವಜನಿಕರು ಮತ್ತು ಹೈವೇಯ ಪಿ ಡಿ ಅನ್ನು ಇವತ್ತು ನಾವು ಇಲ್ಲಿ ಕರೆದಿದ್ದೇವೆ ಮತ್ತು ವಿವಿಧ ಅಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಪಿ ಡಿ ಅವರ ಪ್ರತಿನಿಧಿಯಾಗಿ ಒಬ್ಬರು ಬಂದಿದ್ದಾರೆ ಮತ್ತು ಅಧಿಕಾರಿಗಳು ಬಂದಿದ್ದಾರೆ. ಸಮಸ್ಯೆ ಏನು ಅಂತ ಕೇಳಿದರೆ ಆಕ್ಸಿಡೆಂಟ್ ಆಗುವುದನ್ನು ತಪ್ಪಿಸುವುದು ಹೇಗೆ? ಪ್ರಪ್ರಥಮ ಅದಕ್ಕೆ ಆದ್ಯತೆ ಯಾವುದು ಅಂತ ಕೇಳಿದರೆ ಸರ್ವಿಸ್ ರೋಡ್, ಎರಡೂ ಬದಿಗಳಲ್ಲಿ ಸರ್ವಿಸ್ ರೋಡ್ಗಳನ್ನು ಮಾಡಬೇಕು. ಒಂದು 600 ಮೀಟರ್ ಸರ್ವಿಸ್ ರೋಡ್ಗಳನ್ನು ಮಾಡಿದಾಗ ಜನ ಮೇನ್ ರೋಡಿಗೆ, ಮೇನ್ ಹೈವೇಗೆ ಬರ್ತಾ ಇಲ್ಲ, ಕ್ರಾಸ್ ಮಾಡೋದಿಲ್ಲ. ಆದ್ದರಿಂದ ಸರ್ವಿಸ್ಗಳನ್ನು ಮಾಡಬೇಕು. ಆದಷ್ಟು ಬೇಗ ಅದು ಮಾಡಿದ ಮೇಲೆ ಉಳಿದ ಕೆಲಸ ಕಾರ್ಯಗಳನ್ನು ನೀವು ಪ್ರಾರಂಭಿಸಬೇಕು ಅಂತ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಅವರು ಒಪ್ಪಿದ್ದಾರೆ. ಈಗಾಗಲೇ ಅದಕ್ಕೆ ಅಪ್ರೂವಲ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಅಪ್ರೂವಲ್ ಮತ್ತೆ ನೀವು ತೆಕ್ಕೊಳ್ಳಿ. ಈಗ ಪ್ರಾರಂಭಿಕವಾಗಿ ಈ ಸರ್ವಿಸ್ ರೋಡ್ಗಳನ್ನು ಎರಡು ಮಾಡುವಂಥದ್ದಕ್ಕೆ ನೀವು ಮೊದಲ ಆದ್ಯತೆಯನ್ನು ಕೊಡಬೇಕು ಅಂತ ನಾವು ಕೇಳಿದ್ದೇವೆ. ಅದಕ್ಕೆ ಅವರು ಈಗಾಗಲೇ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಕೂಡಲೇ ಅದಕ್ಕೆ ಏನು ಅಂತ ನಾವು ಖಂಡಿತವಾಗಿ ಸ್ಪಂದನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಯಾಕೆಂತ ಹೇಳಿದರೆ ಆ ಮನೆಯಲ್ಲಿ ಯಾರು ಮರಣ ಹೊಂದಿದ್ದಾರೆ ಆ ಮನೆಯವರಿಗೆ ಗೊತ್ತು ಅವರ ಸಂಕಟ, ಅವರ ಕಷ್ಟ. ಬೆಳಿಗ್ಗೆ ಎದ್ದು ದುಡಿಲಿಕ್ಕೆ ಹೋಗುವಾಗ ವಾಪಸ್ ಅವರು ಮನೆಗೆ ಬರದಾಗ ಮನೆಯವರ ಕಷ್ಟ ನಮಗೆ ಅರ್ಥ ಆಗ್ತದೆ, ಬಾಕಿಯವರಿಗೆ ಅರ್ಥ ಆಗಲ್ಲ. ಆ ದೃಷ್ಟಿಯಲ್ಲಿ ಇದು ಯಾವುದೇ ಒಂದು ರಾಜಕೀಯ ಮಾಡುವಂಥ ಪ್ರಶ್ನೆ ಅಲ್ಲ. ಇಲ್ಲಿ ಜೀವನದ ಮತ್ತು ಮರಣದ ಬದುಕುವಂಥ ಒಂದು ಪ್ರಶ್ನೆ. ಆದ್ದರಿಂದ ಅವರಿಗೆ ಮನವರಿಕೆ ಮಾಡುವ ರೀತಿಯಲ್ಲಿ ನಾವು ಹೇಳಿದ್ದೇವೆ. ಹಾಗೆಯೇ ಅಮ್ಮನೊಟ್ಟು ಕ್ರಾಸ್ ಸಹ ಈಗ ಹೈವೇ ಎತ್ತರ ಇದೆ, ಇದು ಭಾರ ತಗ್ಗಲ್ಲಿದೆ. ಆದ್ದರಿಂದ ಬರುವಾಗ ರಸ್ತೆಗಳಲ್ಲಿ ಕಾಣುವುದಿಲ್ಲ ಅಂತ ಆಯಿತು. ಇದನ್ನು ಸಹ ಇವತ್ತೇ ಕೆಲಸ ಪ್ರಾರಂಭಿಸಿ ಸುಮಾರು 50 ಮೀಟರ್ ಈ ಹೈವೇಗೆ ಏರಿಸಿ ಅದೇ ರೀತಿಯಲ್ಲಿ ಏರಿಸಿಕೊಡ್ಬೇಕು ಅಂತ ಹೇಳಿದೆ. 2 ದಿನದಲ್ಲಿ ಈ ಕೆಲಸ ಮಾಡ್ತೇನೆ ಅಂತ ಹೇಳಿದರೆ ಇಲ್ಲಿ ಒಂದು ಅಂಶ ಹಾಕಬೇಕು ಅಂತ ಹೇಳಿದ್ದೇವೆ ನಾವು. ಅದೇ ರೀತಿಯಲ್ಲಿ ಇಲ್ಲಿ ನಮಗೆ SKF ಹತ್ತಿರ ಇರುವಂಥ ಓಪನಿಂಗನ್ನು ನೀವು ತಾತ್ಕಾಲಿಕವಾಗಿ ಬಂದ್ ಮಾಡಬೇಕು. ಇಲ್ಲ, ಅದು ತೊಂದರೆ ಇಲ್ಲ. ಅದು ಹೋಗುವಾಗ ನಮಗೆ ಹೈಟ್ ಅಂದರೆ ಎದುರಿನಿಂದ ಬಂದವನಿಗೆ ಮಾತ್ರ ಕಾಣುವುದಿಲ್ಲ, ಈಚೆಯಿಂದ ಹೋಗುವವನಿಗೆ ಕಾಣ್ತದೆ, ತೊಂದರೆ ಇಲ್ಲ. ಒಂದು ಸೈಡ್ ಹೋಗ್ಬೇಕು, 2 ಸೈಡ್ನಿಂದ ಬರಬಾರ್ದು ಅಷ್ಟೇ. SKF ಹತ್ತಿರದ ತಾತ್ಕಾಲಿಕವಾಗಿ ತಾತ್ಕಾಲಿಕ ಅಲ್ಲ, ಶಾಶ್ವತವಾಗಿ ಅದನ್ನು ಬಂದ್ ಮಾಡಬೇಕು ಅಂತ ಹೇಳಿದ್ದೇವೆ. ಇಲ್ಲಿ ಸಹ ಇದನ್ನು ನಮ್ಮ ಗರಡಿ ಹತ್ತಿರ ಇರುವುದನ್ನು ಸಹ ಈಗ ತಾತ್ಕಾಲಿಕವಾಗಿ ಬಂದ್ ಮಾಡಬೇಕು ಅಂತ ಹೇಳಿದ್ದೇವೆ, ತಾತ್ಕಾಲಿಕ. ಆಮೇಲೆ ಸರ್ವಿಸ್ ರೋಡ್ ಆದ ಮೇಲೆ ಅದನ್ನು ಓಪನ್ ಮಾಡುವಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ನೋಡ್ತೇವೆ. ಅದೇ ರೀತಿ ಇಲ್ಲಿ ಸಹ ಬ್ಯಾರಿಗೇಟ್ ಇಡಬೇಕು ಮತ್ತು ಇಲ್ಲೊಂದು ಪೊಲೀಸ್ ಹಾಕಬೇಕು. ಹೋಮ್ ಗಾರ್ಡ್ ಇರ್ಬೋದು, ಪೊಲೀಸ್ ಅಧಿಕಾರಿಗಳನ್ನು ಸಹ ಕರೆದು ಸೂಚನೆಯನ್ನು ಕೊಟ್ಟಿದ್ದೇವೆ. ಇವತ್ತಿನಿಂದಲೇ ಪೊಲೀಸ್ ಹಾಕಬೇಕು. ಯಾರು ಬಲ ಬದಿಗೆ ತಿರುಗಿ ಹೋಗಬಾರ್ದು, ಎಡ ಬದಿಗೆ ತಿರುಗಿ ಅಲ್ಲಿ ನಾವು ಅಂಡರ್ ಪಾಸನ್ನು ಕ್ರಾಸ್ ಮಾಡಿ ಆಚೆ ಹೋಗಬೇಕು ಅಂತ ಹೇಳಿದ್ದೇವೆ. ಯಾಕೆಂತ ಹೇಳಿದರೆ ನಮ್ಮ ಬದುಕಿನ ಪ್ರಶ್ನೆ. ಒಂದು 5 ನಿಮಿಷ ಬೇಗ ಹೋಗ್ಬೋದು, ಬೇಗ ಹೋಗೋದಕ್ಕೆ ನಾವು ಬದುಕಬೇಕು. ಅದಕ್ಕಾಗಿ ನಮ್ಮ ಜೀವ, ಎಷ್ಟೋ ಜನ ನಮ್ಮ ಮನೆಯಲ್ಲಿ ನಮ್ಮನ್ನು ಕಾಯ್ತಾ ಇರ್ತಾರೆ. ಅದಕ್ಕಾಗಿ ಅದು ಉಳಿಬೇಕು, ನಮ್ಮ ಜೀವ ಉಳಿಬೇಕು. ಆದ್ದರಿಂದ ಒಂದು 2 ನಿಮಿಷ 3 ನಿಮಿಷ ತಡ ಆದರೂ ನಾವು ಎಲ್ಲಿ ಕ್ರಾಸ್ ಮಾಡಬೇಕು ಅಲ್ಲೇ ಕ್ರಾಸ್ ಮಾಡಬೇಕು ಅಂತ ಸಾರ್ವಜನಿಕರಿಗೂ ನಿಮ್ಮ ಮೂಲಕ ನಾನು ಹೇಳ್ತೇನೆ. ಇಲ್ಲೆಲ್ಲ ಸಾರ್ವಜನಿಕರಿಗೆ ನಿಮ್ಮ ಮೂಲಕ, ಮಾಧ್ಯಮದ ಮೂಲಕ ನಾನು ಹೇಳ್ತೇನೆ, ದಯವಿಟ್ಟು ರಸ್ತೆಯನ್ನು ಕ್ರಾಸ್ ಮಾಡಬೇಡಿ. ತುಂಬ ಆಕ್ಸಿಡೆಂಟ್ಗಳಾಗುವಂಥ ಸ್ಥಳ ಇದು. ಆದ್ದರಿಂದ ನೀವು ನಿಮ್ಮ ಜೀವವನ್ನು, ನಿಮ್ಮ ಮನೆಯವರು ತುಂಬ ಜನ ನಿಮಗಾಗಿ ಕಾಯ್ತಾ ಇರ್ತಾರೆ. ಆದ್ದರಿಂದ ನೀವು ದಯವಿಟ್ಟು ಅವಸರ ಮಾಡದೆ ಇಲ್ಲಿ ಹೋಗುವಾಗ ರಸ್ತೆಯ ಕಾನೂನನ್ನು ಪಾಲಿಸಿಕೊಂಡು ಹೋಗಿ ಅಂತ ಈ ಭಾಗದ ಎಲ್ಲ ಜನರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ ನಿಮ್ಮ ಮೂಲಕ. ಆದ್ದರಿಂದ ಡೆಡ್ಲೈನ್ ಅಂತ ಹೇಳಿ 20 ತಾರೀಕಿನ ಒಳಗೆ ಸಾರ್ವಜನಿಕರು ಮನವಿಯನ್ನು ಕೊಟ್ಟಿದ್ದಾರೆ. 20 ತಾರೀಕಿನವರೆಗೆ ನೀವು ಪ್ರಾರಂಭಿಸಬೇಕು ಅಂತ ಹೇಳಿದ್ದಾರೆ. ಇಲ್ಲದ್ರೆ ನಾವು ಆಮೇಲೆ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳಿ, ರಸ್ತೆ ತಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ಅವರಿಗೆ ಈಗಾಗಲೇ ಅಪ್ರೂವಲ್ ಬೇಕು. ಅಪ್ರೂವಲ್ ಮತ್ತೆ ತೆಕ್ಕೊಳ್ಳಿ ನೀವು. ಒಬ್ಬ ಪಿ ಡಿಗೆ ಅಧಿಕಾರ ಇದೆ. ಪಿ ಡಿ ಅವರು ಇವತ್ತು ಬರಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೇನೆ. ಪಿ ಡಿ ಅವರ ಜನ ಕಳಿಸಿದ್ದಾರೆ. ಆದರೆ ಅವರಿಗೆ ಅಧಿಕಾರ ಇದೆ. ಅಪ್ರೂವಲ್ ಮತ್ತೆ ತೆಕ್ಕೊಳ್ಳಿ, ಈ ಕೆಲಸವನ್ನು ತುರ್ತಾಗಿ ಮಾಡಬೇಕು ಅಂತ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ.